ಶ್ರೀಗಂಧ ವಾಹಿನಿಗೆ ಸ್ವಾಗತ. ಶ್ರೀಗಂಧ ವಾಹಿನಿಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಕೊಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ದಿವಸದ ಟಾಪಿಕಲ್ಲಿ ಏನು ಡಿಸ್ಕಸ್ ಮಾಡೋಣ ಅಥವಾ ಚರ್ಚೆ ಮಾಡೋಣ ಅಂತಂದರೆ, ಸಾವಯವ ರೂಪದಲ್ಲಿ ಯಾರೆಲ್ಲ ತೋಟಗಳು ಹೊಲಗದ್ದೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದರಲ್ಲೂ ಎಸ್ಪೆಷಲಿ ಜೀವಾಮೃತನ ಯಾರು ಕಂಟಿನ್ಯೂಸ್ ಆಗಿ ಅಳವಡಿಸ್ಕೊಂಡು ಅದನ್ನೊಂದು ಮಾಡ್ತಾ ಬಂದಿದ್ದೀರಾ ಅವರಿಗೆ ಖಂಡಿತ ಧನ್ಯವಾದ ಹೇಳಲೇಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ನಮ್ಮ ಒಂದು ಕೃಷಿ ಚಟುವಟಿಕೆ ಮುಖ್ಯವಾಗಿ ನಿಂತಿರುವಂಥದ್ದು ಭೂಮಿ ಮೇಲೆ ಅಥವಾ ನಮ್ಮ ಒಂದು ಜಮೀನು ಅಥವಾ ಮಣ್ಣಿನ ಮೇಲೆ. ಸೊ ನಮ್ಮ ಮಣ್ಣಿನ ಜಮೀನಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಾವು ಒಂದು ಯಾವ್ದಾದ್ರು ಒಂದು ರೀತಿಯಲ್ಲಿ ಸಾವಯವ ಯುಕ್ತ ಇರುವಂತಹ ಒಂದು ವಸ್ತುನ ನಾವು ಆಡ್ ಮಾಡ್ಕೊಳ್ತಾನೆ ಹೋಗ್ತಾ ಇರಬೇಕು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಬೆಳೆಗಳನ್ನ ಬೆಳೀತಾ ಹೋಗ್ತೀವ ಅದಷ್ಟು ನಾವು ನ್ಯೂಟ್ರಿಯೆಂಟ್ಸ್ನಾಗ್ಲಿ ಅಥವಾ ಬೇರೆ ಇದನ್ನ ನಾವು ಭೂಮಿಯಿಂದ ತೆಗಿತಾ ಹೋಗ್ತಿದೀವಿ. ಅದೇ ರೀತಿಯಲ್ಲಿ ಮತ್ತೆ ವಾಪಸ್ ನಾವು ಅದನ್ನ ಹಾಕ್ತಾ ಬಂದಾಗ ಮಾತ್ರ ಮುಂದಿನ ಪೀಳಿಗೆಗೆ ಫಲವತ್ತತೆ ಇರ್ತಕ್ಕಂಥ ಮತ್ತು ಉಪಯುಕ್ತ ಇರ್ತಕ್ಕಂಥ ಜಮೀನನ್ನ ಭೂಮಿಯನ್ನ ನಾವು ನಮ್ಮ ಒಂದು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಲಿಕ್ಕೆ ನಮಗೊಂದು ಅನುಕೂಲ ಆಗುತ್ತೆ. ಸರಿ, ಇಲ್ಲಿ ಜೀವಾಮೃತ ಮಾಡ್ತಾ ಇರ್ತಕ್ಕಂಥದ್ದು ನಾನು ಸುಮಾರು ಜನ ಜೊತೆಗೆ ಮಾತಾಡಿದ್ದೀನಿ. ಅವ್ರ ಜೊತೆಗೆ ಒಂದು ಚರ್ಚೆ ಅಂತ ಮಾತಾಡಿ ಆದ್ಮೇಲೆ ಬಂದಂತ ಒಂದು ಇದೇನಪ್ಪ ಒಂದು ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ 4-5 ವರ್ಷದಿಂದ ಜೀವಾಮೃತ ಮಾಡ್ಕೊಂತ ಬಂದಿರುವಂತವ್ರು ಎಲ್ಲೋ ಒಂದು ಕಡೆನಲ್ಲಿ ಮೇ ಬಿ ಆಫ್ಟರ್ 2 years ಆಫ್ಟರ್ 3 years ಅಂತ ಹೇಳಿ ಅಂತ ಅನ್ಕೊಂಡು ಆದ್ಮೇಲೆ ಬೆಳವಣಿಗೆ ಸೇಮ್ ಇರುತ್ತೆ, ನೋಡ್ಲಿಕ್ಕೆ ಬೆಳೆ ತುಂಬಾ ಚೆನ್ನಾಗಿರುತ್ತೆ, ಹಸಿರಾಗಿರುತ್ತೆ. ಎಸ್ಪೆಷಲಿ ತೋಟಗಳು ಹೇಳ್ತೀನಿ ನಾನು. ಸೊ ಹಚ್ಚ ಹಸಿರವಾಗಿ ಚೆನ್ನಾಗಿ ಕಾಣಿಸುತ್ತೆ. ಬೇಸಿಗೆನಲ್ಲೂ ಕೂಡ ಅದ್ರದ್ದು ಸ್ಟ್ಯಾಂಡ್ ಅಂತ ಏನ್ ಹೇಳ್ತೀವಿ, ಒಂದು ತೋಟದ ಸ್ಟ್ಯಾಂಡ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಫಸಲು ಎಲ್ಲ ಒಂದ್ ಕಡೆಗೆ ಕೊಡ್ತಾ ಇದೆ ಅಂತ ಅನ್ನೋದು. ಸೊ ಇವರು ಜೊತೆಗೆ ಕೆಮಿಕಲ್ ಗೊಬ್ಬರಗಳನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ, ಅಂದ್ರೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗ ಮಾಡ್ಕೊಂಡು ಬರ್ತಿಕ್ಕಂಥ ರೈತರದ್ದು ಎಕ್ಸ್ಕ್ಲೂಸಿವ್ ಆಗಿ ನಾನು ಮಾತಾಡಿ ಅವರಿಂದ ತಗೊಂಡಿದ್ದ ಒಂದು ಅನುಭವದ ಮೇಲೆ ನಾನು ನನ್ನ ಒಂದು ಒಪಿನಿಯನ್ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವಾಮೃತ ಕಂಟಿನ್ಯೂಸ್ ಆಗಿ ನಾವು ಕೊಡ್ತಾ ಹೋಗಿದ್ದಾಗ ನಾವು ಅದಕ್ಕೆ ಆಡ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಜಮೀನಿಂದ್ರದೆ 1 ಹಿಡಿ ಅಥವಾ 2 ಹಿಡಿನ ನಾವು ಒಂದು ಬ್ಯಾರೆಲ್ದು ಏನೀಗ ಜೀವಾಮೃತ ಮಾಡ್ಲಿಕ್ಕೆ ಇಟ್ಟಿರ್ತೀವಿ ಅದಕ್ಕೆ ನಾವು ಹಾಕ್ತಿವಿ. ಸೊ ಅದ್ರ ಕಾರಣ ಏನು ಅಂತ ಹೇಳಿದ್ರೆ, ನಾವೊಂದು ಮೊಸರಿಗೆ ಹಾಲಿಗೆ ಹೆಪ್ಪಾಕುವಾಗ ಮೊಸರು ಮಾಡ್ಲಿಕ್ಕೆ ನಾವು 1 ಚಮಚ ಅಥವಾ 2 ಚಮಚ ಮೊಸರು ಮಾತ್ರ ಹಾಕ್ತಿವಿ. ಅದೇ ರೀತಿ ಅಂದ್ರೆ ಅದ್ರೊಳಗಡೆ ಅಷ್ಟು ಜೀವಾಣುಗಳು ಇರುತ್ತೆ, ಅದು ನಿಮಗೆ ಮಾರನೇ ದಿವಸ ಅನ್ನೋಷ್ಟೊತ್ತಿಗೆ ನಮಗೆ ಹಾಲು ಇದ್ದದನ್ನ ಮೊಸರು ಮಾಡುತ್ತೆ. ಇಲ್ಲೂ ಕೂಡ ಏನಾಗುತ್ತೆ, ನಮ್ಮ ಜಮೀನಲ್ಲಿ ನೈಸರ್ಗಿಕವಾಗಿ ಇರ್ತಕ್ಕಂಥ ಟೋಟಲ್ ಜೀವಾಣುಗಳು ಏನಿದಾವೆ, ಸೂಕ್ಷ್ಮ ಜೀವಾಣುಗಳು ಆ ಒಂದು 2 ಹಿಡಿ ಮಣ್ಣಲ್ಲಿ ನಮಗಿರುತ್ತೆ. ಸೊ ಅದನ್ನ ನಾವು ಹಾಕಿ ಅದ್ರದ್ದು ಉತ್ಪತ್ತಿ ಜಾಸ್ತಿ ಮಾಡ್ಕೊಂಡು ಅದನ್ನ ಮತ್ತೆ ಗಂಜಲ ಆಗ್ಬೋದು, ಸಗಣಿ, ಇದು ಗೊತ್ತ ಅಥವಾ ಸ್ಲರಿ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡು ನಾವು ಅದನ್ನ ಮಾಡ್ತೀವಿ. ಸೊ ಇಲ್ಲಿ ಗಿಡಗಳಿಗೆ ಅಥವಾ ಜಮೀನಿಗೆ ನಾವು ಕೊಡ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಕಂಪೋನೆಂಟ್ ಅಂತ ಏನ್ ಹೇಳ್ತೀವಿ, ಈ ಒಂದು ಸಗಣಿ ಗೊಬ್ಬರದಲ್ಲಿ ಆಗ್ಬೋದು ಅಥವಾ ತಿಪ್ಪೆ ಗೊಬ್ಬರ ಅಂತ ಏನ್ ಕರಿತೀವಿ ಅದಕ್ಕಾಗ್ಬೋದು, ಅದ್ರೊಳಗಡೆ ಹ್ಯೂಮಸ್ ಅಂತ ಅನ್ನೋದೊಂದಿರುತ್ತೆ. ಸೊ ಯಾವಾಗ ಹ್ಯೂಮಸ್ ಕಂಟೆಂಟ್ ಅಂತ ಏನ್ ಕರಿತೀವಿ ನಾವು, ಅದು ಜಾಸ್ತಿ ಬೆಳೆಗೆ ದಕ್ತಾ ಹೋದಾಗ ಮಾತ್ರ ಬೆಳವಣಿಗೆ ಚೆನ್ನಾಗಿತ್ತು, ನಮ್ಗೆ ಫಸಲನ್ನು ಕೂಡ ಅದಕ್ಕೆ ಈಕ್ವೇಟ್ ಆಗಿ ನಮಗೆ ಚೆನ್ನಾಗಿ ವರ್ಷದಿಂದ ವರ್ಷಕ್ಕೆ ಬರ್ಲಿಕ್ಕೆ ಆಗುತ್ತೆ. ಆದ್ರೆ ನಾವು ಬರೀ ಜೀವಾಮೃತ ಮಾಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಜೀವಾಮೃತದ ಏನು ಅನ್ನೋದು ಫಾರ್ಮುಲಾ ನಾನು ಇವಾಗ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನ ಫಾಲೋ ಮಾಡ್ಕೊಂತ ಬಂದಿರ್ತಕ್ಕಂಥ ತೋಟಗಳಲ್ಲಿ ನಮಗೆ ಫಸಲು ಕಮ್ಮಿ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಸೊ ಅದನ್ನ ನಾವು ಸಾವಯವ ರೂಪದಲ್ಲೇ ಜಾಸ್ತಿ ಮಾಡಬೇಕು ಅಂತ ಅನ್ನೋದಂದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿ 200 ಲೀಟರ್ ನೀರಿನಲ್ಲಿ ನೀವು ಏನ್ ಇವಾಗ ಜೀವಾಮೃತನ ರೆಡಿ ಮಾಡ್ತೀರಾ ಅದನ್ನ ಡೈರೆಕ್ಟ್ ಆಗಿ ಕೊಡುವಂತ ಜನ ತುಂಬಾ ಜನ ಇದ್ದಾರೆ. ದಯವಿಟ್ಟು ಅದನ್ನ ಮಾಡಬೇಡಿ, ಅದನ್ನ ಡೈಲ್ಯೂಟ್ ಮಾಡಿ. ಯಾಕಂತಂದ್ರೆ ಇವತ್ತಿನ ದಿವಸ 1 ಲೋಟ ನೀರಿನಲ್ಲಿ 2 ಚಮಚ ಅಥವಾ 3 ಚಮಚ ನೀವು ಸಕ್ಕರೆ ಹಾಕಿದ್ರೆ ಅದನ್ನ ನಾವು ಕುಡಿಬಹುದು. ಆದ್ರೆ 10 ಚಮಚ ಸಕ್ಕರೆ ಹಾಕಿದ್ರೆ ಏನಾಗುತ್ತೆ, ಕುಡಿಲಿಕ್ಕೂ ಲಾಯಕ್ಕಿರೋದಿಲ್ಲ. ಎರಡನೇದು ಹಾಕಿರ್ತಕ್ಕಂಥ ಸಕ್ಕರೆ ಹಾಗೆ ಉಳ್ಕೊಳ್ಳುತ್ತೆ, ಕರಗಿರೋದಿಲ್ಲ. ಅದೇ ರೀತಿನಲ್ಲಿ ಜೀವಾಮೃತ ತುಂಬಾ ಕಾನ್ಸಂಟ್ರೇಟೆಡ್ ಆಗಿದ್ದನ್ನ ಆಸ್ ಇಟ್ ಈಸ್ ನಾವು ಡ್ರಿಪ್ಪಲ್ ಬಿಟ್ಬಿಡ್ತೀವಿ ಅಥವಾ ಸ್ಪ್ರಿಂಕ್ಲರ್ ಹಾಕ್ತಿವಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಅದನ್ನ ಡೈಲ್ಯೂಟ್ ಮಾಡಿ. ಸೊ ಸಾಮಾನ್ಯವಾಗಿ 200 ಲೀಟರ್ ನಲ್ಲಿ ಏನು ನೀವು ಜೀವಾಮೃತ ರೆಡಿ ಮಾಡ್ತೀರಾ ಅದನ್ನ 1:5 ಅಂತ ಅಂದ್ರೆ ಇನ್ನ ಅದಕ್ಕೆ ಮತ್ತೆ ವಾಪಸ್ 1000 ಲೀಟರ್ ಅದನ್ನ ಡೈಲ್ಯೂಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಹಾಕ್ಬೇಕು, ಅಂದ್ರೆ ಜಮೀನಿಗೆ ಉಣಿಸ್ಬೇಕು. ಸೊ ಈ ರೀತಿ ಡೈಲ್ಯೂಟ್ ಮಾಡೋದು ಒಂದೇ ಅಷ್ಟೇ ಕೆಲಸ ಅಲ್ಲ, ಇದ್ರ ಜೊತೆಗೆ ಕಾನ್ಸಂಟ್ರೇಟೆಡ್ ಹ್ಯೂಮಿಕ್ ಆಸಿಡ್ ಸಿಕ್ಕತ್ತೆ. ಈಗ ಸಾಮಾನ್ಯವಾಗಿ ನೀವು ಆಲ್ರೆಡಿ ನೀರಲ್ಲಿ ಕರಗಿರ್ತಕ್ಕಂಥದ್ದು, ನೀರಲ್ಲಿ ಬಾಟ್ಲಿಯಲ್ಲಿ ಸಿಗುವಂತ ಹ್ಯೂಮಿಕ್ ಆಸಿಡ್ ಅಲ್ಲ, ಕಾನ್ಸಂಟ್ರೇಟೆಡ್ ಹ್ಯೂಮಿಕ್ ಆಸಿಡ್ ನಿಮ್ಗೆ ಪೌಡರ್ ರೂಪದಲ್ಲಿ ಸಿಕ್ಕತ್ತೆ. ಈ ಇಂಥದ್ದು ಶೈನಿ ಬಾಲ್ಸ್ ಅಂತಾಗ್ಲಿ, ಫ್ಲೇಕ್ಸ್ ಅಂತಾಗ್ಲಿ ಅಂತದೆಲ್ಲ ಕಂಪ್ಲೀಟ್ ಆಗಿ ಕರಗುವಂಥದ್ದು ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕಾನ್ಸಂಟ್ರೇಟೆಡ್ ಹ್ಯೂಮಿಕ್ ಆಸಿಡ್ ಸಿಕ್ಕತ್ತೆ.
ಸೊ ಅದನ್ನ ನೀವೇನ್ ಮಾಡ್ಬೋದು, ಒಂದು ಡ್ರಮ್ಮಿಗೆ ಅಂದ್ರೆ 200 ಲೀಟರ್ ನೀರಿಂದು ನೀವೇನ್ ಇವಾಗ ಡೈಲ್ಯೂಟ್ ಮಾಡ್ತೀರಾ, ಅದ್ ಮಾಡೋಕ್ಕಿಂತ ಮುಂಚೆ ಒಂದು ಡ್ರಮ್ಮಿಗೆ ಅರೌಂಡ್ ಒಂದು 200 ಗ್ರಾಮು ಈ ತರದ್ದು ಕಾನ್ಸಂಟ್ರೇಟೆಡ್ ಹ್ಯೂಮಿಕ್ ಆಸಿಡ್ ಅಂದ್ರೆ ಮಿನಿಮಮ್ 50%ಗಿಂತ ಜಾಸ್ತಿ ಇರ್ತಕ್ಕಂಥ ಹ್ಯೂಮಿಕ್ ಆಸಿಡ್ ಇರಬೇಕದು. ಜೊತೆಗೆ ಒಂದು ಸಾಮಾನ್ಯವಾಗಿ ಒಂದು ಫಲ್ವಿಕ್ ಆಸಿಡ್ ಅನ್ನೋದು ಸಿಕ್ಕತ್ತೆ, ಅದು ನಿಮಗೆ ದ್ರವ ರೂಪದಲ್ಲೂ ಸಿಕ್ಕತ್ತೆ ಮತ್ತು ಪೌಡರ್ ರೂಪದಲ್ಲೂ ಸಿಕ್ಕತ್ತೆ. ನಿಮ್ಗೆ ಯಾವ್ದು ಸ್ವಲ್ಪ ಚೀಪ್ ಆಗಿ ಸಿಕ್ಕತ್ತೆ ಅನ್ನಂಗ್ ಅನ್ಸುತ್ತೆ, ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪೌಡರ್ ರೂಪದಲ್ಲಿ ಸಿಕ್ಕೋದಾದ್ರೆ ಹೆಚ್ಚು ಕಮ್ಮಿ ಅರೌಂಡ್ ಒಂದು ಅದನ್ನು 200ರಿಂದ 250 ಗ್ರಾಮು, ಇಲ್ಲ ಅಂತಂದ್ರೆ ಲಿಕ್ವಿಡ್ ರೂಪದಲ್ಲಿ ಸಿಗುವಂತಂದ್ರೆ ಒಂದ್ 2 ಲೀಟರ್ನಷ್ಟು ಅದಕ್ಕೆ ಹಾಕಿ ಅದನ್ನ ನೀವು 5ರಷ್ಟು ಡೈಲ್ಯೂಟ್ ಮಾಡಿ ಆಮೇಲೆ ನೀವು ಭೂಮಿಗೆ ಅದನ್ನ ನೀವು ಯಾವ ರೂಪದಲ್ಲಾದ್ರೂ ಕೊಡಿ, ಡ್ರೆಂಚಿಂಗ್ ಆದ್ರೂ ಮಾಡ್ಬೋದು ಅಥವಾ ಡ್ರಿಪ್ ಅಲ್ಲಾದ್ರೂ ಕೊಡ್ಬೋದು ಅಥವಾ ಸ್ಪ್ರಿಂಕ್ಲರ್ ಮೂಲಕನಾದ್ರೂ ಕೊಡ್ಬೋದು. ಯಾವ್ದೇ ರೂಪದಲ್ಲಿ ಈ ರೀತಿ ಒಂದು ಇದನ್ನ ನಾವು ಎನ್ರಿಚ್ಡ್ ಜೀವಾಮೃತ ಅಂತ ಕರಿತೀವಿ. ಸೊ ಈ ರೀತಿ ನೀವು ಪ್ರತಿ ಒಂದು ಹಂತದಲ್ಲೂ ಎನ್ರಿಚ್ ಮಾಡಿ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಭೂಮಿನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ, ಮರಗಿಡಗಳು ತುಂಬಾ ಚೆನ್ನಾಗಾಗತ್ತೆ, ಜೊತೆಗೆ ಫಸ್ಲಿಗೆ ನಿಮಗೆ ಹೊಡೆತ ಕೊಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಹಿಂಟ್ ಅಂತ ನಾವು ಹೇಳ್ಬೋದು. ಸೊ ಸಾಮಾನ್ಯವಾಗಿ ಬರೀ ಜೀವಾಮೃತ ಉಪಯೋಗ ಮಾಡೋದ್ರ ಜೊತೆಗೆ ಒಂದು ಹ್ಯೂಮಿಕ್ ಆಸಿಡ್ ಮತ್ತು ಫಲ್ವಿಕ್ ಆಸಿಡ್ ಅನ್ನ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ನೀವು ಕೊಡೋದಾದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ಹೆಚ್ಚಿನ ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ ನಾವು ಮಾರ್ಗದರ್ಶನ ಮಾಡಬಹುದು. ನಮಸ್ತೆ.